ನಿಮ್ಮ ಮಗ ಮುಖ್ಯಮಂತ್ರಿ ಆಗಿದ್ರು, 1 ವರ್ಷ 2 ತಿಂಗಳು ಮುಖ್ಯಮಂತ್ರಿ ಆಗಿದ್ರು. ಏನ್ ಮಾಡಿದ್ದಾರೆ ಚನ್ನಪಟ್ಟಣ ಕ್ಷೇತ್ರಕ್ಕೆ? ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಅಳುತ್ತೀರಾ? ಏನು ನಮ್ಮ ಪರಂಪರೆ ಅಳದು, ಎರಡಿಟಿ. ಆ ಪಾಪ ನಿಖಿಲ್ ಕುಮಾರಸ್ವಾಮಿಗೂ ಕಲ್ಸ್ಕೊಟ್ಬಿಟ್ಟಿದ್ದಾರೆ ಅಳೋದನ್ನ. ಅಳಪ್ಪ ನೀನು ಅಳು. ನಾನು ಅದಕ್ಕೆ ಸರಿ ಬಂದಾಗ ಹೇಳಿದೆ, ಅಲ್ರಿ ದೇವೇಗೌಡ್ರೆ, ನೀವು ಅಳಬೇಕಾಗಿದ್ದು ಚನ್ನಪಟ್ಟಣ ಅಲ್ಲ, ನಿಮ್ಮ ಮೊಮ್ಮಗನಿಗೆ ಗೆಲ್ಲಿಸ್ಲಿಕ್ಕಲ್ಲ, ಅಲ್ಲಿ ಹೋಗಿ ಹಾಸನದಲ್ಲಿ ಹೋಗಿ ಅಳಬೇಕಾಗಿತ್ತು ನೀವು. ಅದು ಬಿಡ್ಬಿಟ್ಟು ಇಲ್ಲಿ ಬಂದು ಅಳುತ್ತಾ ಇದ್ದೀರಲ್ಲ. ಚನ್ನಪಟ್ಟಣದ ಹಾಸನದಲ್ಲಿ ಹೆಣ್ಮಕ್ಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅಲ್ಲಿ ಹೋಗಿ ಕುಮಾರಸ್ವಾಮಿ ದೇವೇಗೌಡರು ಅಳಬೇಕಾಗಿತ್ತು. ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಅಳ್ತಾ ಇದ್ದೀರಲ್ಲ. ನೀವು ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ, ಅವರ ಅಳುವಿಗೆ ಮರಳಾಗಬೇಡಿ. ಅದೇ ದೇವೇಗೌಡರು 1 ವಾರದಿಂದ ಇದ್ದಾರೆ ಇಲ್ಲಿ, 1 ವಾರದಿಂದ. ಅದೇ ಏನಾದರೂ ಯೋಗೇಶ್ವರ್ ಕ್ಯಾಂಡಿಡೇಟ್ ಆಗಿದ್ರು ಇರ್ತಿದ್ರ 1 ವಾರ? ಬೇರೆ ಇನ್ಯಾರು ಆಗಿದ್ರು ಇರ್ತಿದ್ರ? ಮೊಮ್ಮಗನ ಕೆಲಸಕ್ಕೋಸ್ಕರ